ಶಾಲೆಗೆ ಬನ್ನಿ ಕಲಿಯಿರಿ ಎಂದು ಸರ್ಕಾರ ಕೋಟಿ ಕೋಟಿ ಖರ್ಚು ಮಾಡುತ್ತದೆ. ಆದರೆ ಕಲಿಕೆಯ ಜೊತೆಗೆ ಹೊಟ್ಟೆ ತುಂಬಿಸಬೇಕಾದ ಬಿಸಿಯೂಟ ಎಂಬ ಯೋಜನೆಯೇ ಇಲ್ಲಿ ಹಳ್ಳ ಹಿಡಿದಿದೆ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಬರದೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ಹಸಿವಿನ ಆಕ್ರಂದನ ಮುಗಿಲು ಮುಟ್ಟಿದೆ. ಕೈಯಲ್ಲಿ ಖಾಲಿ ತಟ್ಟೆ ಹಿಡಿದು ಮಕ್ಕಳು ಬೀದಿಗೆ ಬಂದಿದ್ದಾರೆ. ಬರದೂರು ಗ್ರಾಮದ ಸರ್ಕಾರಿ ವ್ಯವಸಾಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಟ್ಟು 207 ಮಕ್ಕಳಿದ್ದಾರೆ. ಆದರೆ ಇಲ್ಲಿ 3 ಜನ ಅಡಿಗೆ ಮಾಡುವವರು ಇದ್ದು ಅದರಲ್ಲಿ 2 ನಿವೃತ್ತಿ ಹೊಂದಿದ್ದು 2 ವರ್ಷಗಳಾಗಿದೆ. ಸದ್ಯಕ್ಕೆ ಒಬ್ಬರೇ ಅಡಿಗೆ ಮಾಡುವವರು ಇದ್ದರು. ಇಂದು ಅವರು ಕೂಡ ಆರೋಗ್ಯ ಸಮಸ್ಯೆಯಿಂದ ಕೆಲಸಕ್ಕೆ ಬಂದಿಲ್ಲ. ದೃಶ್ಯಗಳನ್ನ ನೋಡಿದ್ರೆ ಎಂಥವರ ಮನಸ್ಸು ಕೂಡ ಕರಗುತ್ತದೆ. ಕೈಯಲ್ಲಿ ಖಾಲಿ ತಟ್ಟೆಗಳನ್ನ ಹಿಡಿದು ಶಾಲೆಯ ಬಿಸಿಯೂಟದ ಕೊಠಡಿಯ ಮುಂದೆ ಸಾಲಿನಲ್ಲಿ ನಿಂತಿರುವ ಈ ಮಕ್ಕಳು ಕೇಳುತ್ತಿರುವುದು ಕೇವಲ ಒಂದು ತುತ್ತು ಅನ್ನಕ್ಕಾಗಿ. ಒಬ್ಬರದಾರ ಅವರು ಬಂದಾರ. ಅವರು ರಜೆ ಹಾಕ್ಯಾರ. ಈಗ ಹಂಗಾಗಿ ಅಡಿಗೆ ಮಾಡೋರು ಯಾರು ಇಲ್ಲ. ಈಗ ಏಟೈತಿ ಟೈಮ್? ಈಗ 1:30 ಆಗೈತಿ. ಈಗ ಅಡಿಗೆ ಮಾಡಿರಲಿಲ್ಲ ನಿಮ್ಮ ತಲೆಗೆ? ಅಡಿಗೆ ಮಾಡಿಲ್ಲ. ಈಗ ಇನ್ನೂ ಅಡಿಗೆ ಮಾಡಿಲ್ಲ. 1:30 ಆದ್ರೆ ಅಡಿಗೆ ಮಾಡಿಲ್ಲ. ಊಟ ಬೇಕು ಊಟ ಬೇಕು ಎಂದು ಮಕ್ಕಳು ಹಾಕುತ್ತಿರುವ ಘೋಷಣೆಗಳು ಅಲ್ಲಿನ ಆಡಳಿತ ವ್ಯವಸ್ಥೆಯ ಅಟ್ಟಹಾಸಕ್ಕೆ ಹಿಡಿದ ಕನ್ನಡಿಯಂತಿದೆ. ಅಧಿಕಾರಿಗಳ ಬೇಜವಾಬ್ದಾರಿಯಿಂದಾಗಿ ಅಮಾಯಕ ಮಕ್ಕಳು ಇಂದು ಹಸಿವಿನಿಂದ ಪರದಾಡುವಂತಾಗಿದೆ. ಅವಾಗ 3 ಜನ ಬರ್ತಿದ್ರು. ಅವರು ಒಂದಿಬ್ರು ರಿಟೈರ್ಡ್ ಆದ್ರ. ಕೆಮ್ಮ ಮುಂಜಾನೆ ಬಂದು ಹಾಲ್ ಮಾಡಿ ನಂಗೆ ಚಳಿ ಚಕ್ರ ಬರಕತ್ತೈತಿ ಅಂತಂದು ಮನೆಗೆ ಹೋಗಿಂದ ಸರ್ ಮನೆಗೆ ಹೋಗಿ ಊಟ ಮಾಡಿ ಬರ್ರಿ ಅಂದ್ರ ಇವ್ರಷ್ಟ್ರು ಹೊಟ್ಟಿ ಹಸ್ತೈತಿ. ಈಗ ಅದಕ್ಕೆ ಪರಿಹಾರ ಏನಂತ ಸರ್ ಇಷ್ಟೊತ್ತಿಗಾಲೆ ಊಟ ಮಾಡಿ ಕ್ಲಾಸ್ ತೆಗಿತಿದ್ದೀರಿ ಸರ್. ಅರ್ಧ ಪೀಡ್ ಮುಗಿಯಕ್ ಬರ್ತಿತ್ರಿ ನಮ್ದು. ದೇವರು ವರ ಕೊಟ್ಟರೂ ಪೂಜಾರಿ ವರ ಕೊಡುವುದಿಲ್ಲ ಎಂಬ ಗಾದೆ ಮಾತು ಈ ಶಾಲೆಗೆ ಅನ್ವಯವಾಗುತ್ತಿದೆ. ಸರ್ಕಾರ ಬಿಸಿಯೂಟಕ್ಕೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ನೀಡಿದರೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಮಕ್ಕಳು ಖಾಲಿ ತಟ್ಟೆ ಹಿಡಿದು ನಿಲ್ಲುವಂತಾಗಿದೆ. ಮಧ್ಯಾಹ್ನದ ಹೊತ್ತಿಗೆ ಪುಟ್ಟ ಕಂದಮ್ಮಗಳ ಹೊಟ್ಟೆ ತುಂಬಿಸಬೇಕಾದ ಕೈಗಳು ಇಂದು ಹಸಿವಿನಿಂದ ನ್ಯಾಯ ಕೇಳುತ್ತಿವೆ. ಪೋಷಕರು ಮತ್ತು ಗ್ರಾಮಸ್ಥರು ಶಾಲಾ ಆಡಳಿತ ಮಂಡಳಿ ಹಾಗೂ ಶಿಕ್ಷಣ ಇಲಾಖೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಉಡುಚಪ್ಪ ತಿಗರಿ, 9 ಲೈವ್ ನ್ಯೂಸ್, ಗದಗ.